ನೋಡಿ, ಬ್ರಿಟಿಷ್ ಅವರು ಅಲ್ಲಿಂದ ನಿಂತ್ಕೊಂಡು ಒಂದು ಪಿರಂಗಿಯಿಂದ ಒಂದು ಬಾಂಬ್ನ ಶೂಟ್ ಮಾಡಿದ್ದಾರೆ. ಅದು ಬಂದು ನೋಡಿ ಇಲ್ಲಿ ಬಿದ್ದು ನೋಡಿ ಇಲ್ಲಿ ಗುಂಡುಗಳ ನಿಶಾನೆ. ಶೀಶ್ ಮಹಲ್ ಅಂತ ಇನ್ನೊಂದು ಜಾಗ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ 20 ವರ್ಷದಿಂದ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂದರೆ ಇದು ರವೆಯಿಂದ ಮಾಡಿರೋ ಪುರಿ. ಟ್ರೈ ಮಾಡಿ. ರೂಬಿ, ದ ಬ್ಲಡ್ ಸ್ಟೋನ್ ಅಂತಾರೆ ರೂಬಿನ. ಕೋರಲ್ ಆಯ್ತಾ. ಆ ಪಗಡೆ ಆಟದಲ್ಲಿ ಪಾನ್ಸ್ ಯಾರು ಹೇಳಿ? ಹೆಣ್ಮಕ್ಳು. ನಾವೆಲ್ಲಿದ್ದೀವಿ ಗೊತ್ತಾ? ಶಹಜಹಾನ್ದು ಮಾಸ್ಟರ್ ಬೆಡ್ರೂಮ್. ನಾವಿಲ್ಲೇನು ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ ಮಾತಾಡ್ತಿರೋದು ಅವರು. ಅಲ್ಲಿ ನಮ್ಮ ಅಪ್ಪ ಅಮ್ಮ ಇದಾರಲ್ಲ, ಅಲ್ಲಿ ಕೇಳಿಸುತ್ತಂತೆ. ಸಿಕ್ಕಾಪಟ್ಟೆ ಮೂವಿ ಶೂಟಿಂಗ್ ಮಾಡಿರೋ ಪ್ಲೇಸ್ ಇದು. ಜೋಧಾ ಅಕ್ಬರು, ಮೇರೆ ಬ್ರದರ್ ಕಿ ದುಲ್ಹನ್ನು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಏನಿಲ್ಲ, ಹಿಂದಿನ ವೀಡಿಯೋ ಕಂಟಿನ್ಯೂಷನ್. ಹಿಂದಿನ ವೀಡಿಯೋ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ. ಇವತ್ತು ಕಂಟಿನ್ಯೂ ಮಾಡೋಣ ಅದನ್ನು. ನಾನು ನಿಮಗೆ ಹಿಂದಿನ ವೀಡಿಯೋನಲ್ಲಿ ಆಲ್ರೆಡಿ ಹೇಳ್ದಂಗೆ ಆಗ್ರಾ ಫೋರ್ಟ್ ಒಳಗಡೆ ಮೈಕ್ ಅಲೋ ಇರಲಿಲ್ಲ. ಸೊ ನನ್ನ ವಾಯ್ಸ್ ಏನಾದರೂ ಅಷ್ಟು ಕ್ಲಿಯರಾಗಿ ಕೇಳಿಸ್ತಿಲ್ಲ ಅಂದರೆ ಒಂದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ನೋಡಿ. ಆಮೇಲೆ ಅಲ್ಲಿ ಸೆಲ್ಫಿ ಸ್ಟಿಕ್ ಅಲೋ ಇತ್ತು, ಬಟ್ ಟ್ರೈಪಾಡ್ ವಿತ್ ಸೆಲ್ಫಿ ಸ್ಟಿಕ್ ಅಲೋ ಇರಲಿಲ್ಲ. ಬಟ್ ನನ್ನ ಹತ್ರ ಇದ್ದಿದ್ದು ಟ್ರೈಪಾಡ್ ವಿತ್ ಸೆಲ್ಫಿ ಸ್ಟಿಕ್. ಸೊ ಅದನ್ನ ಅಲೋ ಮಾಡಲಿಲ್ಲ. ಏನಕ್ಕಂದರೆ ಜನ ಸಿಕ್ಕಾಪಟ್ಟೆ ರೀಲ್ಸ್ ಮಾಡ್ತಾರೆ ಅಲ್ಲಿ ಅಂತ ಅಂದ್ಬಿಟ್ಟು ಸೆಲ್ಫಿ ಸ್ಟಿಕ್ಸ್ನ ಅಲೋ ಮಾಡ್ತಾ ಇರಲಿಲ್ಲ ಅಲ್ಲಿ. ಆಮೇಲಿಂದ ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅಂತ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇತ್ತು, ಏನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಕ್ಯಾರಿ ಮಾಡೋದ್ರಲ್ಲಿ. ಸೊ ನಾನು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಬಂದಿದ್ದೀನಿ. ವೀಡಿಯೋಗಿಂತ ಅಲ್ಲಿ ಕಂಟೆಂಟ್ ಅಂತೂ ತುಂಬಾ ಚೆನ್ನಾಗಿ ಸಿಕ್ಕಿದೆ ನನಗೆ. ಏನಕ್ಕಂದರೆ ಅಲ್ಲಿ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿತ್ತು. ಆಮೇಲೆ ಕೆಲವೊಂದು ಅದ್ಭುತಗಳೇ ಇತ್ತು ಅಂತಲೇ ಹೇಳ್ಬೋದು. ವೀಡಿಯೋನ ಕೊನೆ ತನಕ ನೋಡಿ. ಹೋಪ್ಸು ನಿಮ್ಗೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ. ವೆಲ್ಕಮ್ ಟು ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ಆಗ್ರಾ ಫೋರ್ಟ್. ಇದ್ರ ಎಂಟ್ರೆನ್ಸ್ ಫೀಸ್ ಬಂದು 50 ರೂಪಾಯಿ ಇಂಡಿಯನ್ಸ್ಗೆ, ಫಾರಿನರ್ಸ್ಗೆ 600 ರೂಪಾಯಿ. ನೋಡ್ರಪ್ಪ ಎಷ್ಟು ದೊಡ್ಡದಾಗಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಅಂತ. ಅದು ಯಾವ ಕಲ್ಲಲ್ಲಿ ಕಟ್ಟಿದಾರೋ, ಅದು ಹೆಂಗೆ ಕಟ್ಟಿದಾರೋ ನೋಡಿ ಇಲ್ಲಿ. ಮಸ್ತಾಗಿದೆ, ಉಂಟಾಗಿದೆ ನೋಡಿ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಈ ಥರ ಒಂದು ಫೋರ್ಟ್ನ ನಾನು ಇದುವರೆಗೂ ನೋಡಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಂಟ್ರೆನ್ಸ್. ಇಲ್ಲಿ ನೋಡಿ, ಇಷ್ಟೆಲ್ಲ ಅಲೋ ಇಲ್ಲ. ಇದಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಫೋರ್ಟ್. ನೀವು ನೋಡ್ಬೋದು ಅಲ್ಲಿ ಮನುಷ್ಯರೆಲ್ಲ ಒಳ್ಳೆ ಚಿಕ್ಕ ಕಾಣಿಸ್ತಿದ್ದೀವಿ ನಾವು ಅಲ್ಲಿ. ಅದ್ರ ಮುಂದೆ ನಾವೇನು ದಾರಿ ನೋಡ್ತಾ ಇದ್ದೀವಿ, ಈ ದಾರಿನಲ್ಲಿ ರಾಜ ಬರ್ತಿರೋ ಗಾಡಿ ಸೌಂಡ್ನ ಕೇಳಿಸ್ಕೊಂಡು ಒಳಗಡೆ ಇರೋ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ರಾಜ ಬರ್ತಾ ಇದ್ದಾನೆ ಅಂತ. ಆ ಸೌಂಡ್ ಹೆಂಗೆ ಕೇಳಿಸ್ತಿತ್ತು ಅಂದರೆ, ಇಲ್ಲಿ ಲೈನ್ಸ್ ಕಾಣಿಸ್ತಿದೆ ಅಲ್ವಾ, ಈ ಲೈನ್ಸ್ ಮೇಲೆ ಕಾರ್ಡ್ಸದೆಲ್ಲ ಹೋದಾಗ ಸೌಂಡ್ ಬರ್ತಾ ಇತ್ತು. ಆ ಸೌಂಡ್ ಬಂದಾಗ ರಾಜಂಗೆ ಗೊತ್ತಾಗ್ತಾ ಇತ್ತು, ಅಲ್ಲಿ ಒಳಗಡೆ ಇರೋರಿಗೆ ಗೊತ್ತಾಗ್ತಾ ಇತ್ತು ರಾಜ ಬರ್ತಾ ಇದ್ದಾನೆ ಅಂತ. ಇದೆಲ್ಲ ಏನು ಕಾಣಿಸ್ತಿದೆ ಅಲ್ವಾ, ಈ ಸೈಡಿಂದ ಆಚೆ ಇರೋದೆಲ್ಲ ಆರ್ಮಿ ಅವ್ರಿಗೆ ಸೇರಿದ್ದು. ನಮಗೆ ಅಲ್ಲೋ ಇರೋದು ಬರೀ ಇಲ್ಲಿ ಮಾತ್ರ. ನೋಡ್ರಪ್ಪ ರಾಜರು ಸ್ನಾನ ಮಾಡ್ಕೊಳ್ತಾ ಇದ್ದಿದ್ದಂತ ಸ್ನಾನದ ಬಾತ್ ಟಬ್. ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಹೋಗೋದೇ, ರಾಜ ಒಳಗಡೆ ಕೂತ್ಕೊಳ್ಳೋದೇ, ಸ್ನಾನ ಮಾಡೋದು, ಮೇಲೆ ಬರ್ತಾ ಇರೋದು. ಆದರೆ ಇದು ಒಳಗಡೆ ಇತ್ತಂತೆ, ಬಟ್ ಈಗ ಅವರು ಆಚೆ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದು ನಮ್ಮ ಕೈ ಮೇಲೆ ಕೂತಿದೆ ಅಂತ. ಇಲ್ಲಿ ಟ್ರೈನ್ಡ್ ಆಗಿರೋ ಮೇಲ್ಗಡೆ ರೌಂಡ್ ಇದೆಯಲ್ಲ, ಅದು ಬಂದು ಬುದ್ಧಿಸಮ್ ರಿಪ್ರೆಸೆಂಟ್ ಮಾಡುತ್ತೆ. ಇದೇನಿದೆ ಅದು ಮುಸ್ಲಿಮ್ಸ್ ಅವ್ರದ್ದು, ಇಸ್ಲಾಮಿಕ್ನ ಇದು ಮಾಡುತ್ತೆ. ಸ್ಟಾರ್ ಇದೆಯಲ್ಲ ಅದು ಅಷ್ಟೇ ಮುಸ್ಲಿಮ್ಸ್ದೇನೆ, ಬಟ್ ಇಲ್ಲಿ ಕಮಲ ಕಾಣಿಸ್ತಿದೆಯಲ್ಲ ಅದು ಹಿಂದೂಯಿಸಮ್ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಇಲ್ಲಿ ಗುಂಡುಗಳ ನಿಶಾನೆ. ಇಲ್ಲಿ ಜಗಳ ಆದಾಗ ಗುಂಡಿಂದ ಬಂದಿರೋ, ಬಂದೂಕಿಂದ ಬಂದಿರೋ ಗುಂಡು ಇಲ್ಲಿ ಬಿದ್ದು ನೋಡಿ ಈ ಥರ ಮಾರ್ಕ್ ಆಗಿರುತ್ತೆ. ಹಾಡು ಕುಣಿತ ಎಲ್ಲ ಮಾಡ್ತಿದ್ದಂಥ ಜಾಗ ಇದು. ಇಲ್ಲಿ ಮೇಲ್ಗಡೆ ಇರೋದೆಲ್ಲ ಇಸ್ಲಾಮಿಕ್ ಡಿಸೈನ್ಸು, ಆಮೇಲೆ ಕೆಳಗಡೆ ಕಾಣಿಸ್ತಿದೆಯಲ್ಲ ಅದೆಲ್ಲ ಬಂದು ಹಿಂದೂ ಆರ್ಕಿಟೆಕ್ಚರು. ಇಲ್ಲಿ ರಾಧಾಕೃಷ್ಣ ದೇವಸ್ಥಾನ ಇತ್ತು, ಆದರೆ ಔರಂಗಜೇಬ್ಗೆ ಅದು ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ಅವನು ಅದನ್ನ ಹೊಡೆದಾಕ್ಬಿಟ್ಟಿದ್ದಾನೆ. ಸೊ ಇಲ್ಲಿ ಮೂರ್ತಿ ಇಲ್ಲ, ಬರೀ ಜಾಗ ಇದೆ. ಏನಕ್ಕೆ ರಾಧಾಕೃಷ್ಣ ದೇವಸ್ಥಾನ ಇತ್ತು ಅಂದರೆ, ನಾನು ಅವತ್ತೇ ಹೇಳ್ದಂಗೆ
ಅಕ್ಬರ್ ಹೆಂಡ್ತಿ ಬಂದು ಹಿಂದೂ ಇದ್ರು ಅಲ್ವಾ, ಅದಕ್ಕೋಸ್ಕರ ಅವರು ಅಲ್ಲಿ ದೇವಸ್ಥಾನ ಕಟ್ಸಿದ್ರು. ಅದಕ್ಕೆ ಹಿಂದೂ ಆರ್ಕಿಟೆಕ್ಚರ್ ಕೂಡ ಇನ್ಕ್ಲೂಡ್ ಮಾಡಿದ್ರು ಇದರಲ್ಲಿ. ಬಟ್ ಔರಂಗಜೇಬ್ಗೆ ಇಷ್ಟ ಇರಲಿಲ್ಲ. ಇದು ನೋಡಿ, ಇಲ್ಲಿ ಇದೇನು ಕಾಣಿಸ್ತಿದೆ ಇದು ಆ್ಯಕ್ಚುಲಿ ಪೇಂಟಿಂಗು. ಆದರೆ ಇದು ಪೇಂಟಿಂಗ್ನವ್ರು ಯಾವುದ್ರಲ್ಲಿ ಮಾಡ್ತಿದ್ರು ಅಂದರೆ ಪೇಂಟ್ ಕಲರ್ಸಲ್ಲ, ವಜ್ರ ವೈಡೂರ್ಯಗಳಲ್ಲಿ ಮಾಡ್ತಿದ್ರು. ರೆಡ್ ಕಲರ್ ಬೇಕು ಅಂದರೆ ರೂಬಿನಲ್ಲಿ, ವೈಟ್ ಕಲರ್ ಬೇಕು ಅಂದರೆ ಡೈಮಂಡಲ್ಲಿ, ಆ ಥರ ಮಾಡ್ತಿದ್ದು ಪೇಂಟಿಂಗ್. ಇದು ಮುಟ್ಟಂಗಿಲ್ಲ ಅನ್ಸುತ್ತಲ್ಲ, ಕಾಣಿಸ್ತಿದ್ಯಾ? ಈ ಥರ ಬ್ಲೂ ಇದ್ರೆ ಬ್ಲೂ ಎಮರಾಯ್ಡ್ ಯಾವ ಥರ ಆ ಥರದ್ರಲ್ಲಿ ಮಾಡ್ತಿದ್ದಿದ್ದು ಪೇಂಟಿಂಗ್. ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಸುಟ್ಟಾಕಿರೋದು ನೋಡಿ, ಇವೆಲ್ಲ ಸುಟ್ಟೋಗಿ ಈ ಥರ ಆಗಿರೋದು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಸ್ವಸ್ತಿಕ್ ಇದು ಕ್ಲಾಕ್ ವೈಸು, ಸ್ವಸ್ತಿಕ್ ಇದು ಆ್ಯಂಟಿ ಕ್ಲಾಕ್ ವೈಸು. ಇದನ್ನು ಹಿಂದೂಗಳು ಯೂಸ್ ಮಾಡ್ತಾಯಿದ್ರು, ಇದನ್ನು ಜರ್ಮನೀಸ್ ನೈಜೀಸ್ ಅವ್ರು ಯೂಸ್ ಮಾಡ್ತಾರೆ. ಇವಾಗ ಚಿನ್ನ ಒರಿಜಿನಲ್ ಡೂಪ್ಲಿಕೇಟಾ ಅಂತ ನೋಡೋದಕ್ಕೆ ಒಂದು ಕಲ್ಲನ್ನ ಯೂಸ್ ಮಾಡ್ತಾರೆ ಗೊತ್ತಾ, ಚಿನ್ನನ ತೆಗೆಯೋದಕ್ಕೆ. ಆ ಕಲ್ಲಿಂದ ಮಾಡಿರೋದು ನೋಡಿ ಇದು. ಇದರಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಚಿನ್ನ ಒರಿಜಿನಲ್ ಡೂಪ್ಲಿಕೇಟಾ ಅಂತ. ನೋಡಿ, ಇಲ್ಲಿ ಮಾತಾಡ್ತಿರೋದು ಅವರು, ಅಲ್ಲಿ ನಮ್ಮ ಅಪ್ಪ ಅಮ್ಮ ಇದಾರಲ್ಲ ಅಲ್ಲಿ ಕೇಳಿಸುತ್ತಂತೆ. ಇಲ್ಲಿ ಮಾತಾಡಿರೋದು ಅಲ್ಲಿ ಕೇಳಿಸ್ತಿರೋಕ್ಕೆ ರೀಸನ್ ಏನಿರ್ಬೋದು ಗೊತ್ತಾ? ಇವ್ರು ಇಲ್ಲಿ ಲೈಮ್ ಸ್ಟೋನ್ನ ಯೂಸ್ ಮಾಡಿದ್ದಾರೆ. ಅದಾದ್ಮೇಲಿಂದ ಇಲ್ಲಿ ಇರೋ ಡಿಸೈನ್ಸ್, ಇಲ್ಲಿ ಮೇಲ್ಗಡೆ ಡಿಸೈನ್ಸ್ ಕಾಣಿಸ್ತಿದೆಯಲ್ವಾ, ಇಲ್ಲಿರೋ ಡಿಸೈನ್ಸಿಂದ ನಮಗೆ ವಾಯ್ಸು ಈ ವಾಲಿಂದ ಆ ವಾಲಿಗೆ ಹಾಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಮಗೆ ಅಲ್ಲಿಂದ ಕೇಳಿಸುತ್ತೆ. ನೋಡಿಯಪ್ಪ, ಇವಾಗ ಈ ವಿಂಡೋ ಕ್ಲೋಸ್ ಕಾಣಿಸ್ತಿದೆ ಅಲ್ವಾ ನಿಮಗೆ? ಇವಾಗ ನಾವು ಒಳಗಡೆ ಹೋಗ್ಬಿಟ್ಟು ನೋಡೋಣ ಆ ವಿಂಡೋ ಹೆಂಗೆ ಕಾಣಿಸುತ್ತೆ ಅಂತ. ನೋಡಿ, ನಾನು ಹಂಗೆ ಸ್ಟ್ರೇಟ್ ಬರ್ತಾ ಇದ್ದೀನಿ ನೋಡಿ, ಇಲ್ಲಿ ಓಪನ್ ಕಾಣಿಸ್ತಿದೆ ವಿಂಡೋ. ಅಲ್ಲಿ ಕ್ಲೋಸ್ ಇತ್ತು, ಇಲ್ಲಿ ಓಪನ್ ಕಾಣಿಸ್ತಿದೆ. ಇದನ್ನು ಅವರು ಏನಕ್ಕೆ ಮಾಡಿರ್ಬೋದು ಅಂತ ಯೋಚನೆ ಮಾಡಿದ್ರ? ಏನಕ್ಕೆ ಅಂದರೆ ಇಲ್ಲಿಂದ ತಣ್ಣಗಿರೋ ಗಾಳಿ ಒಳಗಡೆ ಹೋಗ್ತಾ ಇತ್ತು, ಬಟ್ ಒಳಗಡೆ ಇರೋ ಬಿಸಿ ಗಾಳಿ ಅಲ್ಲಿಂದ ಆಚೆ ಬರ್ತಾ ಇತ್ತು. ಸೊ ದಟ್ ಇದು ಒಂಥರ AC, ಹಳೆ ಕಾಲದ AC. ನೋಡಿ ಏನು ತಲೆ ಉಪಯೋಗಿಸಿ ಮಾಡಿದ್ದಾರೆ ಅವರು AC ಅಂತ. ಇಲ್ಲೇನೋ ಮೈಂಡ್ ಬ್ಲೋಯಿಂಗ್ ವ್ಯೂ ಇದೆ, ಬನ್ನಿ ನೋಡೋಣ. ಯಪ್ಪ, ಏನು ಬ್ಯೂಟಿ ಗುರು ಇದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನದಿ ಹರಿತಾ ಇದೆ, ನದಿ ಪಕ್ಕ ತಾಜ್ ಮಹಲ್ಲು, ಯಮುನಾ ನದಿ ಹರಿತಾ ಇರೋದಿಲ್ಲಿ ನೋಡಿ. ಅಲ್ಲಿ ಕೆರೆ ಥರ ನೀರು ಹರಿತಿದೆಯಲ್ಲ, ಆ ಪಾರ್ಟಲ್ಲಿ ಅವರು ಮೊಸಳೆಗಳನ್ನ ಬಿಡ್ತಾ ಇದ್ದಿದ್ದು. ಅದಾದ್ಮೇಲಿಂದ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಅವರು ಹುಲಿ, ಸಿಂಹ, ಚಿರತೆಗಳನ್ನ ಬಿಡ್ತಾ ಇದ್ರು. ಇಫ್ ಇನ್ ಕೇಸ್ ಅಲ್ಲಿಂದ ಯಾರು ಎಸ್ಕೇಪ್ ಆಗಿ ಬಂದರು, ಇಲ್ಲಿ ಬಂದು ಲಾಕ್ ಆಗ್ತಿದ್ರು. ಸೊ ಎರಡು ಕಡೆಯಿಂದನೂ ಅವ್ರು ಒಳಗೆ ಬರೋಕ್ಕೆ ಅಸಾಧ್ಯ ಆಗಲಿ ಅಂತ. ನೋಡ್ರಿ ಇದು ಏನು ಚೆನ್ನಾಗಿದೆ ಅಂತ. ನನ್ನ ಪ್ರಕಾರ ಒಂದು ದಿನ ಇಡೀ ಸಾಕಾಗಲ್ಲ ಈ ಬ್ಯೂಟಿನ ನೋಡೋದಕ್ಕೆ. ನೋಡಿ, ಬರೀ ಆ ಡಿಸೈನ್ಸ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಎಂಥ ಆರ್ಕಿಟೆಕ್ಚರ್, ನೀವೇನು ಹೇಳಿ, ಇದು ಮಾತ್ರ ಕಾಸು. ಇವರು ನಾವೆಲ್ಲಿದ್ದೀವಿ ಗೊತ್ತಾ? ಶಹಜಹಾನ್ದು ಮಾಸ್ಟರ್ ಬೆಡ್ರೂಮ್. ನಾವಿಲ್ಲೇನು ನೋಡ್ತಾ ಇದ್ದೀವಿ, ಇದು ಶಹಜಹಾನ್ದು ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಆ್ಯಂಡ್ ಇಲ್ಲಿ ಗೋಡೆ ಮೇಲೆ ನಿಮಗೆ ನಾನು ಏನು ಡಿಸೈನ್ ತೋರಿಸ್ದೆ, ಆ ಡಿಸೈನ್ನೆಲ್ಲ ಅವನು ಗೋಲ್ಡಲ್ಲಿ ಮಾಡಿಸ್ಕೊಂಡಿದ್ದ. ಆದರೆ ಯಾವಾಗ ಈ ಅರಮನೆಗೆ ಬೆಂಕಿ ಹಾಕಿದ್ರು ಚಿನ್ನ ತೆಗೆಯೋಕ್ಕೆ ಅಂತ ಬ್ರಿಟಿಷರು, ಆವಾಗ ಇದೆಲ್ಲ ಫುಲ್ಲು ಬರ್ನ್ ಆಗೋಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ. ಸೊ ಇಲ್ಲಿ ಚಿನ್ನ ಥರ ಏನೂ ಉಳ್ಕೊಂಡಿಲ್ಲ ನೋಡಿ. ಶಹಜಹಾನ್ದು ಮಾಸ್ಟರ್ ಬೆಡ್ರೂಮಲ್ಲಿ ಇದ್ದೀವಿ ಇವಾಗ ನಾವು. ಎಷ್ಟು ದೊಡ್ಡದಿದೆ ಗೊತ್ತಾ? ಆಮೇಲೆ ಇದೆಲ್ಲ ಸ್ಕ್ರೀನ್ಸ್ ಬರುತ್ತೆ, ಡೋರ್ಸ್ಗಿಂತ ಅವರು ಸ್ಕ್ರೀನ್ಸ್ ಯೂಸ್ ಮಾಡ್ತಾ ಇದ್ದಂತೆ, ಎಲ್ಲ ಸ್ಕ್ರೀನ್ಸ್ ಬರುತ್ತೆ. ಹೇಳ್ದಂಗೆ ಪ್ಯಾಲೇಸಲ್ಲಿ ಇಲ್ಲಿ ಅಂತಲ್ಲ, ನಮ್ಮ ಹಂಪಿ ಪ್ಯಾಲೇಸ್ಗಳಲ್ಲೂ ಅಷ್ಟೇನೇನೆ ಅವ್ರು ಯಾವುದಕ್ಕೂ ಬಾಕ್ಲು ಯೂಸ್ ಮಾಡ್ತಿರ್ಲಿಲ್ಲ. ಇನ್ಸ್ಟೆಡ್ ಅವರು ಸ್ಕ್ರೀನ್ಸ್ನ ಯೂಸ್ ಮಾಡ್ತಿದ್ರು. ನೋಡಿ, ಸ್ಕ್ರೀನ್ಸ್ನ ಯೂಸ್ ಮಾಡ್ತಿದ್ರು ಅನ್ನೋದಕ್ಕೆ ಅಲ್ಲಿ ಕೊಂಡಿಗಳೇ ಸಾಕ್ಷಿ. ನೋಡಿದ್ರಾ? ಆ ಸ್ಕ್ರೀನ್ಸ್ನ ಯೂಸ್ ಮಾಡಿ ಸ್ಕ್ರೀನ್ಸ್ನ ಹಿಂಗೆ ಬಿಡ್ತಾ ಇದ್ರು. ಹೇಳಿದ್ನಲ್ಲ, ಔರಂಗಜೇಬ್ ಅವ್ರ ಅಪ್ಪನ್ನೇ ಶಹಜಹಾನ್ನ ಅರೆಸ್ಟ್ ಮಾಡ್ದ ಅಂತ. ಅವನು ಅರೆಸ್ಟ್ ಮಾಡ್ದ ಅಂದರೆ ಅವನು ಹೌಸ್ ಅರೆಸ್ಟ್ ಮಾಡಿದ್ದು. ಅಂದರೆ ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ ಜಾಗ, ಇಲ್ಲಿ ಅವನು ಹೌಸ್ ಅರೆಸ್ಟ್ ಮಾಡಿದ್ದು. ಅಂದರೆ ಮನೆಯಲ್ಲೇ ಅವನ್ನ ಕೈದಿರ್ ಕಟ್ತಾರ ಕೂಡಾಕಿರ್ತಾನೆ. ಅವನಿಗೆ ಎಲ್ಲ ಕೊಡ್ತಿರ್ತಾರೆ, ಅವನಿಗೆ ತಿನ್ನಕ್ಕೆ ಏನು ಬೇಕು, ಮಜಾ ಮಾಡೋಕ್ಕೆ ಏನು ಬೇಕು ಎಲ್ಲ ಕೊಡ್ತಿರ್ತಾರೆ. ಆದರೆ ಅವನಿಗೆ ರಾಜ್ಯ ಆಳೋ ಅಂತ ಪವರ್ನ ಅವನು ಕೊಡ್ತಾ ಇರಲ್ಲ. ಅವನಿಗೆ ಬೋರ್ ಆಗಬಾರ್ದು ಅಂತ ಇಲ್ಲಿ ಆಟ ಆಡ್ತಿದ್ರಂತೆ.
ನೋಡಿ ಕಾಣಿಸ್ತಿದೆ ಅಲ್ವಾ, ಎಷ್ಟು ಬಂದ್ಬಿಟ್ಟು ಪಗಡೆ ಆಯ್ತಾ. ಆ ಪಗಡೆ ಆಟದಲ್ಲಿ ಪಾನ್ಸ್ ಯಾರು ಹೇಳಿ? ಹೆಣ್ಮಕ್ಳು. ಹೌದು, ಅಲ್ಲಿ ಹೆಣ್ಮಕ್ಳನ್ನ ಇಲ್ಲೆಲ್ಲ ನಿಲ್ಲಿಸ್ತಾ ಇದ್ರು. ಓಕೆನಾ, ಒಂದು ನಿಮಿಷ ರೀ. ಹೆಣ್ಮಕ್ಳನ್ನೆಲ್ಲ ಇಲ್ಲಿ ನಿಲ್ಲಿಸ್ತಾ ಇದ್ರು, ಅಲ್ಲಿ ಪಗಡೆ ಆಡ್ತಾ ಇದ್ರು. 2 ನಂಬರ್ ಬಿತ್ತು ಅಂದರೆ ಹೆಣ್ಮಕ್ಳು ಯಾರು ಇರ್ತಾರೆ ಅವ್ರ ಕಡೆಯವರು, ಅವರು 2 ಹೆಜ್ಜೆ ಮುಂದೆ ಬರಬೇಕು, 1 2 ಅಂತ. ಅದು ಕೇಳಿಸ್ಕೊಂಡು ಅವ್ರ ಫೇಸ್ ಎಲ್ಲ ಫುಲ್ ಕವರ್ ಆಗಿಬಿಟ್ಟಿರುತ್ತೆ, ಅವ್ರಿಗೆ ಹೊಡಿಯೋದು ಬರೋದು ಎಲ್ಲ ಏನೂ ಮಾಡ್ತಾ ಇರಲ್ಲ. ಅವ್ರು ಕೇಳಿಸ್ಕೊಂಡು 2 ಹೆಜ್ಜೆ ಮುಂದೆ ಬರಬೇಕು. ನಾವು ಇವಾಗಿನ ಕಾಲದಲ್ಲಿ ಪಾನ್ಸ್ ಅಂತ ಏನು ಯೂಸ್ ಮಾಡ್ತೀವಿ, ಆವಾಗಿನ ಕಾಲದಲ್ಲಿ ಅವರು ಲೇಡೀಸ್ನ ಯೂಸ್ ಮಾಡ್ತಾಯಿದ್ರು. ನಮ್ಮ ಮನೆಗಳಿಗೆ 5 ವರ್ಷಕ್ಕೆ ಒಂದ್ಸಲ ಪೇಂಟ್ ಮಾಡ್ಸೋಕ್ಕೆ ನಮ್ಮ ಹತ್ರ ದುಡ್ಡಿರಲ್ಲ. ಇವ್ರು ನೋಡಿದ್ರೆ ವಜ್ರ, ಮುತ್ತು, ಹವಳ, ರತ್ನಗಳಿಂದನೇ ಮಾಡ್ಕೊಂಬಿಟ್ಟಿದ್ದಾರೆ. ಮೇ ಬಿ ಅವರು ಪೇಂಟ್ ಮಾಡ್ಸೋಕ್ಕಾಗಲ್ಲ ಅಂತಲೇ ಹಿಂಗೆ ಮಾಡ್ಕೊಂಡಿರ್ಬೇಕು. ಇಲ್ಲಿ ನೋಡಿ, ಇವಾಗ ಲೈಟ್ ಗ್ರೀನ್ ಕಾಣಿಸ್ತಾ ಇದೆ ಫುಲ್ ಮೂನ್ ಆದಾಗ. ಹಾಂ, ಈಗ ನೋಡಿ ಡಾರ್ಕ್ ಗ್ರೀನ್ ಕಾಣಿಸ್ತಾ ಇದೆ. ರೂಬಿ, ದ ಬ್ಲಡ್ ಸ್ಟೋನ್ ಅಂತಾರೆ ರೂಬಿನ. ಕೋರಲ್, ಟೋಪಾಸ್. ನೋಡಿ ಲೈಟ್ ಗ್ರೀನ್ ಕಾಣಿಸ್ತಿದೆ. ನನಗೆ ಗೊತ್ತಿಲ್ಲ ವಿಡಿಯೋ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ವೋ. ನಮ್ಮಪ್ಪ ಏನು ನೀಲಿ ಸ್ಟೋನ್ ಹಾಕಿದ್ದಾರೆ. ನೀಲಿ ಸ್ಟೋನ್ ಹುಣ್ಣಿಮೆನಲ್ಲಿ ಇಲ್ಲಿ ಈ ಎಲ್ಲ ಸ್ಟೋನ್ಸ್ಗಳು ಪಳ 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 ಅಂತ ಹೊಳಿಯುತ್ತೆ. ಲಕ್ಸುರಿ ಜೈಲ್ ನೋಡಿ, ಇಲ್ಲಿ ನೀರು ಬರ್ತಾ ಇತ್ತು ಅವನಿಗೆ ತಂಪಾಗಿರೋದಕ್ಕೆ. ಬೈ ಎನಿ ಚಾನ್ಸ್ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಆಗ್ರಾ ಫೋರ್ಟ್ನ, ಅವ್ರಿಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಅಂತ ಇರೋ ಸುರಂಗ ಮಾರ್ಗ. ಇಲ್ಲಿ ಎಲ್ಲ ಸೌಂಡ್ ಮಾಡ್ತಾ ಇದೆ, ಬೇಡ ಸದ್ಯಕ್ಕೆ ಸಾಕು, ಅಷ್ಟೇ ನೋಡ್ಕೊಳ್ಳಿ. ಏನು ಗುರು ಇದು ಇವರು ಕಟ್ಟಿರೋದು, ಯಪ್ಪ ದೇವ್ರೇ. ಇಲ್ಲಿ ಬಾಳ್ವೆ ಮಾಡಿದವರೇ ಪುಣ್ಯವಂತರು, ಏನಂತೀರಾ? ನೋಡಿ, ಬ್ರಿಟಿಷ್ ಅವರು ಅಲ್ಲಿಂದ ನಿಂತ್ಕೊಂಡು ಒಂದು ಪಿರಂಗಿಯಿಂದ ಒಂದು ಬಾಂಬ್ನ ಶೂಟ್ ಮಾಡಿದ್ದಾರೆ. ಅದು ಬಂದು ನೋಡಿ ಇಲ್ಲಿ ಬಿದ್ದು ಇಲ್ಲಿಂದ ಅಲ್ಲಿಗಾರಿದೆ. ನಾನು ಆವಾಗಲೇ ತೋರಿಸಿದ್ದು ಈ ಕಲ್ಲಿಂದ ಮಾಡಿರೋ ಪೇಂಟಿಂಗು, ಬಟ್ ಇವಾಗ ತೋರಿಸ್ತಿರೋದು ಅದೇ ಕಲ್ಲು. ಯಾವ ಕಲ್ಲು ಅಂತ ಅಂದರೆ ಅದು ಗೋಲ್ಡನ್ನ ಚೆಕ್ ಮಾಡೋ ಅಂಥ ಕಲ್ಲು, ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡೋ ಅಂಥ ಕಲ್ಲು. ಈ ಇಡೀ ಬಿಲ್ಡಿಂಗಿದ್ದು ಬೆಲೆ ಏನೋ ಅದು ಒಟ್ಟಾಗಿರೋ ಬೆಲೆ ಇದೊಂದು ಕಲ್ಲಿಗಿದೆ. ತಾಜ್ ಮಹಲ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಅಲ್ಲ ಅನ್ಸುತ್ತೆ, ನಾನಿಲ್ಲಿ ಏನು ತಾಜ್ ಮಹಲ್ ನೋಡ್ತಿದ್ದೀನಿ ಇದೊಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ. ಓಕೆನಾ, ಈ ಜಾಗದಿಂದ ಏನು ನೋಡ್ತಿದ್ದೀನಿ, ಇದೇ ತಾಜ್ ಮಹಲ್ನ ನಾನು ಇವಾಗ ಆ ಜಾಗದಲ್ಲಿ ಹೋಗ್ಬಿಟ್ಟು ನೋಡ್ತೀನಿ. ಬನ್ನಿ ನೋಡೋಣ ಅಲ್ಲಿ ದೊಡ್ಡದಾಗಿ ಕಾಣಿಸುತ್ತಾ ಹೆಂಗೆ ಅಂತ. ಮೈಸೂರಲ್ಲಿ ಝಮ್ ಬಜಾರ್ ಕೇಳಿದ್ದೀರಾ? ಅದೇ ಆಗ್ರಾದಲ್ಲಿರೋ ಮೀನಾ ಬಜಾರ್ ನೋಡ್ತೀರಾ? ತಡ, ಇದು ಲೇಡೀಸ್ ಮಾರ್ಕೆಟ್ ಮೀನಾ ಬಜಾರ್. ಅಲ್ಲಿ ಲೇಡೀಸ್ಗಳಿಗೆ, ಇಲ್ಲಿ ಅರಮನೆಯಲ್ಲಿರೋ ಲೇಡೀಸ್ಗಳಿಗೆ ಏನೇನೆಲ್ಲ ಬೇಕಿತ್ತೋ ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಇಡ್ತಾಯಿದ್ರು. ಆ ರಾಣಿದಿರು ಅವರೆಲ್ಲ ಇಲ್ಲಿ ಬಂದು ತೊಗೊಳ್ತಾ ಇದ್ರು, ಅದೆಲ್ಲ ಸೇವಕಿಯರವರೆಲ್ಲ ಇಲ್ಲಿ ಬಂದು ಶಾಪ್ ಮಾಡ್ತಾಯಿದ್ರು. ನೋಡಿ ಇಲ್ಲಿ ಶಾಪ್ಸ್ಗಳು ಕಾಣಿಸ್ತಿದ್ಯಾ? ನಾನು ಅವಾಗಲೇ ನಿಮಗೆ ಹೇಳ್ದೆ, ಅಲ್ಲಿ ನಿಂತ್ಕೊಂಡು ನೋಡಿದಾಗ ನಮಗೆ ತಾಜ್ ಮಹಲ್ ಚಿಕ್ಕದಾಗಿ ಕಾಣಿಸ್ತು ಅಂತ. ದಯವಿಟ್ಟು ನನ್ನ ನಂಬಿ, ನಾನು ಇಲ್ಲಿ ನಿಂತ್ಕೊಂಡು ತಾಜ್ ಮಹಲ್ ನೋಡ್ತಿದ್ದೀನಿ. ಇಲ್ಲಪ್ಪ ತಾಜ್ ಮಹಲು, ನಾನು ಇಲ್ಲಿ ನಿಂತ್ಕೊಂಡು ತಾಜ್ ಮಹಲ್ ನೋಡ್ತಿದ್ದೀನಿ. ತಾಜ್ ಮಹಲ್ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ, ಆದರೆ ಕ್ಯಾಮ್ರಾ ಕಣ್ಣಿಗೆ ಅದು ದೊಡ್ಡದಾಗಿ ಕಾಣಿಸ್ತಿಲ್ಲ. ಏನಕ್ಕೆ ಅಂದರೆ ನಾನು ಅಲ್ಲಿ ನಿಂತ್ಕೊಂಡು ನೋಡಿದಾಗ ನದಿ ಏನಿತ್ತು ಅದು ತುಂಬ ದೊಡ್ಡದಾಗಿತ್ತು, ಅದಕ್ಕೋಸ್ಕರ ನನ್ನ ಕಣ್ಣಿಗೆ ತಾಜ್ ಮಹಲ್ ಚಿಕ್ಕದಾಗಿ ಕಾಣಿಸ್ತಿತ್ತು. ಆದರೆ ನಾನು ಇಲ್ಲಿ ಬಂದು ನಿಂತ್ಕೊಂಡಾಗ ಇಲ್ಲಿ ಈ ಮಾರ್ಕೆಟ್ ಏನಿದೆ ಅದು ಚಿಕ್ಕದಾಗಿದೆ, ಅದಕ್ಕೆ ನನ್ನ ಕಣ್ಣಿಗೆ ತಾಜ್ ಮಹಲ್ ದೊಡ್ಡದಾಗಿ ಕಾಣಿಸ್ತದೆ. ಆದರೆ ಅದೇ ನನ್ನ ಕ್ಯಾಮ್ರಾ ಗೊತ್ತಾಗಲ್ಲ. ಸೊ ಕ್ಯಾಮ್ರಾದಲ್ಲಿ ತೋರಿಸ್ತಿರೋದು ಕರೆಕ್ಟ್, ನಾನು ನನ್ನ ಕಣ್ಣಲ್ಲಿ ನೋಡ್ತಾ ಇರೋದೇನೆ ಮ್ಯಾಜಿಕ್. ಸಿಕ್ಕಾಪಟ್ಟೆ ಮೂವಿ ಶೂಟಿಂಗ್ ಮಾಡಿರೋ ಪ್ಲೇಸ್ ಇದು. ಜೋಧಾ ಅಕ್ಬರು, ಮೇರೆ ಬ್ರದರ್ ಕಿ ದುಲ್ಹನ್ನು, ಆ ಥರ ಸಿಕ್ಕಾಪಟ್ಟೆ ಹಿಂದಿ ಫಿಲಮ್ ಶೂಟಿಂಗ್ ಮಾಡಿದ್ದಾರೆ ಇಲ್ಲಿ. ನೀವು ಇವಾಗ ನೋಡ್ಬಿಟ್ಟು ಈಗ ಆ ಫಿಲಮ್ ನೋಡಿದ್ರೆ ಮೇ ಬಿ ನನಗೆ ಗೊತ್ತಾಗುತ್ತೆ ಅನಿಸುತ್ತೆ ಯಾವ್ಯಾವ ಮೂವಿ ಶೂಟಿಂಗ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ ಈ ಜಾಗ. ಇಲ್ಲಿ ಮಸೀದಿ ಇದೆ ಅಂತೆ ಅವ್ರದ್ದು, ಮುಸ್ಲಿಮ್ಸ್ ಅವರು ನಮಾಜ್ ಮಾಡ್ತಾರಲ್ಲ ಆ ಮಸೀದಿ ಇದೆಯಂತೆ ಇಲ್ಲಿ. ಇವಾಗ ಗವರ್ನಮೆಂಟ್ ಅದನ್ನ ಕ್ಲೋಸ್ ಮಾಡಿಬಿಟ್ಟಿದೆ. ಏನಕ್ಕಂದರೆ ನಮ್ಮ ಜನಗಳು ಗೊತ್ತಲ್ಲ, ಚೆನ್ನಾಗಿ ಇಟ್ಕೋತಾ ಇರಲಿಲ್ವಂತೆ, ಅದಕ್ಕೋಸ್ಕರ ಪರ್ಮನೆಂಟಾಗಿ ಕ್ಲೋಸ್ ಆಗಿದೆ, ಯಾರು ಒಳಗೆ ಹೋಗಂಗಿಲ್ಲ. ಭಾಳ ದೊಡ್ಡದಿದೆ ಇದು. ಹೌದು,
ನಮಾಜ್ ಮಾಡೋ ಪ್ಲೇಸು ಬಟ್ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ಸೈನಿಕರು ಅವರೆಲ್ಲ ಇದ್ರಲ್ಲ, ಅವ್ರು ನಮಾಜ್ ಮಾಡೋ ಅಂಥ ಜಾಗ ಇದು. ಬಟ್ ರಾಜ ನಮಾಜ್ ಮಾಡೋ ಅಂಥ ಮಸೀಕ್ ಏನಿದೆ ಅದು ಬೇರೆನೇ ಇದೆ. ಈ ಜಾನ್ ಅನ್ನೋನು ಹೆಂಗೆ ಸತ್ತ ಗೊತ್ತಾ? ಕಾಲೆರಾ ರೋಗ ಬಂದು ನಮ್ಗೆ ಹೆಂಗೆ ಕೋವಿಡ್ ಬಂದಿತ್ತು ನಮಗೆ, ಅದೇ ಥರ ಸೇಮ್ ಆವಾಗ ಕಾಲೆರಾ ಬಂದಿತ್ತಲ್ಲ, ಕಾಲೆರಾ ಬಂದಿತ್ತಲ್ಲ, ಅದು ಬಂದು ಅವನು ಸತ್ತೋಗ್ಬಿಡ್ತಾನೆ. ಆದರೆ ಬ್ರಿಟಿಷರು ಅವನ ಬಾಡಿನ ಇಲ್ಲಿಂದ ಬ್ರಿಟನ್ನಿಗೆ ತೊಗೊಂಡೋಗೋಕ್ಕೆ ರೆಡಿ ಇರಲ್ಲ. ಏನಕ್ಕಂದರೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಅಲ್ಲಿ ಜನಗಳಿಗೆ ಅಂತ. ಹಂಗಂತ ಇಲ್ಲೂ ಇಟ್ಕೊಳಕ್ಕಾಗಲ್ಲ, ಇಲ್ಲಿರೋರ್ಗು ಅದು ಸ್ಪ್ರೆಡ್ ಆಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಪಾಪ ಅವನ್ನ ಇಲ್ಲೇ ಮಣ್ಣು ಮಾಡ್ಬಿಡ್ತಾರೆ. ಅವನು ಹುಟ್ಟಿದ್ದು ಬ್ರಿಟನ್ನಲ್ಲಿ, ಆದರೆ ಮಣ್ಣಾಗಿದ್ದು ನಮ್ಮ ಇಂಡಿಯಾದಲ್ಲಿ. ಇವನು ಗವರ್ನರ್ ಆಗಿರ್ತಾನೆ ಆಗಿನ ಕಾಲದಲ್ಲಿ. ಮೇ ಬಿ ನಾವು ಅವನ ಹೆಸ್ರನ್ನ ಎಲ್ಲೋ ಓದಿರ್ತೀವಿ ಹಿಸ್ಟ್ರಿನಲ್ಲಿ, ರೀಕಾಲ್ ಮಾಡಿಕೊಂಡ್ರೆ. ಆಗಿ ಸೇಮ್ ಇವಾಗ ಕೋವಿಡ್ ಲಾಕ್ಡೌನ್ ಎಲ್ಲ ಮುಗೀತು ಅಂತಾರಲ್ಲ, ಹಾಗೇನೇ ಕಾಲೆರಾ ಅದು ಎಲ್ಲ ಸ್ಪ್ರೆಡ್ ಆಗೋದು ಎಲ್ಲ ಕಮ್ಮಿ ಆದಮೇಲೆ ಬಂದು ಈ ಗೋರಿನ ನೀರು ಬಸಿರ್ತಾರೆ. ಇಲ್ಲಿ ಶೀಶ್ ಮಹಲ್ ಅಂತ ಇನ್ನೊಂದು ಜಾಗ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ 20 ವರ್ಷದಿಂದ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂದರೆ ನಮ್ಮ ಜನಗಳು ಓದ್ವಾ ನೋಡಿದ್ವಾ ಬಂದ್ವಾ ಅನ್ನಂಗಿದ್ರೆ ಏನೂ ಆಗಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಶೀಶ್ ಮಹಲ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಗ್ಲಾಸಿನ ಮಹಲ್ ಅದು. ಅದನ್ನು ಅವರು ಇಂಪೋರ್ಟ್ ಮಾಡಿಸ್ಕೊಂಡಿದ್ದು ಗಾಜನ್ನ ಯೂಸ್ ಮಾಡ್ತಾ ಇದ್ದಿದ್ದು, ಅದನ್ನೆಲ್ಲ ಅವರು ಅಂಟಿಸಿರ್ತಾರೆ. ಅಲ್ಲಿ ನಮ್ಮ ರಿಫ್ಲೆಕ್ಷನ್ ಎಲ್ಲ ಗಾಜಲ್ಲೂ ಕಾಣಿಸ್ತಿರುತ್ತೆ. ಈ ಜನ ಹೋಗೋದು, ಆ ಗಾಜನ್ನ ಕಿತ್ಕೊಳ್ಳೋದು, ಪಾಕೆಟ್ ಒಳಗಡೆ ಹಾಕೊಳ್ಳೋದು, ಜಾಗ ಖಾಲಿ ಮಾಡೋದು. ಹಾಗೆ ಮಾಡಿ ಹಾಫ್ ಮಿಲಿಯನ್ ಆಫ್ ಗಾಜುಗಳೇನಿದೆ ಅದೆಲ್ಲ ಫುಲ್ಲು ಕಳೆದೋಗಿದೆಯಂತೆ. ಐ ಮೀನ್ ಚೋದರಿ ಆಗಿಬಿಟ್ಟಿದೆ. ಅದರಿಂದ ಅದಾದಮೇಲಿಂದ ಅವ್ರು ಏನು ಮಾಡಿದ್ದಾರೆ, ಅದನ್ನ ಸ್ಟಾಪೇ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಏನಿತ್ತು ಅಂದರೆ ಮುಮ್ತಾಜ್ದು ಏನ್ಷಿಯಂಟ್ ಜಕೂಜಿ. ಎಸ್ ಹೌದು, ಅವರಲ್ಲಿ ಸ್ನಾನ ಮಾಡ್ಕೊಳ್ತಾ ಇದ್ದಿದ್ದು ಬಿಸಿ ನೀರ್ದು ಒಂದು ಬಾತ್ ಟಬ್ ಥರ ಇರುತ್ತಲ್ಲ ಅದು. ಅದಾದಮೇಲಿಂದ ಅವ್ರದ್ದು ಸ್ಟೀಮ್ ಬಾತ್ ಕೊಡ್ತಾರಲ್ಲ, ಸ್ಟೀಮ್ ಬಾತು. ಆಮೇಲೆ ದೊಡ್ಡ ಮಿರರು, ಅವ್ರು ರೆಡಿ ಆಗೋದಕ್ಕೆ ಯೂಸ್ ಮಾಡ್ತಿದ್ದಿದ್ದು ಮಿರರು, ಅದೆಲ್ಲ ಇತ್ತಂತೆ ಅದರೊಳಗಡೆ. ಈಗ ಅದನ್ನ ನೋಡಬೇಕಂದ್ರೆ ನಾವು ಪರ್ಮಿಷನ್ ತೊಗೊಂಡು ಬಂದು ನೋಡಬೇಕು. ಆ್ಯಂಡ್ ಆ ಪರ್ಮಿಷನ್ ನಮ್ಗೆ ಎಲ್ಲಿ ಸಿಗುತ್ತೆ? ಸೊ ಫೋಟೋಸ್ನ ನೋಡಿಕೊಂಡು ಸುಮ್ಮನೆ ಖುಷಿ ಆಗ್ಬೇಕು ಅಷ್ಟೇ. ನಮ್ಮ ಪಬ್ಲಿಕ್ ಏನಾದರೂ ಅದನ್ನು ನೋಡಿದ್ವಾ ಬಂದ್ವಾ ಅನ್ನಂಗೆ ಇದ್ದಿದ್ರೆ ನಾವು ಇವಾಗ ಅದನ್ನು ನೋಡ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ನೋಡೋಕ್ಕಾಗಲ್ಲ. ಅದಕ್ಕೆ ಆದಷ್ಟು ಟೂರಿಸ್ಟ್ ಪ್ಲೇಸಸ್ಗೆ ಹೋದಾಗ ಅವ್ರೇನು ಬೇಡ ಅಂತಾರೆ ಅದನ್ನು ಮಾಡಬೇಡಿ. ಅವ್ರೇನು ಮಾಡಿ ಅಂತಾರೋ ಅದನ್ನು ಖಂಡಿತವಾಗ್ಲೂ ಮಾಡಿ, ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ಆದಷ್ಟು ನಮ್ಮ ಏನ್ಷಿಯಂಟ್ ಆರ್ಕಿಟೆಕ್ಚರ್ಸ್ ಎಲ್ಲ ಏನಿದೆ ಅದನ್ನು ನಾವು ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡೋಣ ಅಲ್ವಾ. ಗುರು ಇದೆಲ್ಲ ರಾಜಸ್ಥಾನ್ ಕಲ್ಲು ಗುರು. ಆದರೆ ನಮ್ಮ ಕಡೆ ಹೆಂಗೆ ಒಂಥರ ವೈಟ್ ಕಲರ್ ಇರುತ್ತೆ, ಇವ್ರ ಕಡೆ ಆದರೆ ಇಲ್ಲಿ ಏನೋ ಮಡ್ಡು, ಏನು ಇಡ್ಕೆ ಕಲರ್ ಕಲ್ಲಿದು ಅಷ್ಟೇನೆ. ನಾವು ಊಟ ಮಾಡೋ ಬದಲು ಅಲ್ಲಿನ ಫೇಮಸ್ ಸ್ವೀಟ್ಸು ಮತ್ತು ಚಾಟ್ಸ್ನ ಟ್ರೈ ಮಾಡಿದ್ವಿ. ಮಲೈ ಪುಡಿ, ಇದು ರವೆಯಿಂದ ಮಾಡಿರೋ ಪುರಿ. ಟ್ರೈ ಮಾಡಿ. ಪಾನಿ ಗ್ರೀನ್ ಕಲರ್ ಇದೆ ಮಮ್ಮ, ಹೆಂಗಿದೆ ಟೇಸ್ಟು ಅಲ್ವಾ? ನಾವು ಈ ಥರ ಟೇಸ್ಟೇ ಮಾಡಿಲ್ಲ ಈ ಥರ ಪಾನಿ. ನಾವು ಇಲ್ಲಿ ಸ್ಪೆಷಲ್ ರಬ್ಡಿ ತೊಗೊಂಡಿದ್ದೀವಿ, ನೋಡೋಣ ಯಾವ ಥರ ಇದೆ ಅಂತ. ಚೆನ್ನಾಗಿದೆ, ಸ್ವೀಟ್ ಕಮ್ಮಿ ಅನ್ನಿಸ್ತದೆ ಬಟ್ ಚೆನ್ನಾಗಿದೆ. ರಸ್ಮಲೈ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಿದೆ. ಚೆನ್ನಾಗಿದೆ, ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ನಿಸ್ತಿದೆ ನನಗೆ. ಅಂದ್ರೂ ಮೊಕ್ಕೊಡ್ದಂಗಿಲ್ಲ, ಚೆನ್ನಾಗಿದೆ.